ಮದುವೆಯ ಬಳಿಕವೂ ಪ್ರಿಯಕರನೊಂದಿಗೆ ಡೇಟಿಂಗ್ ಮಾಡ್ತಾ ಇದ್ದಂತಹ ಯುವತಿಯೊಬ್ಬಳು ಗಂಡನ ಜೊತೆಯಲ್ಲಿ ಸಿಕ್ಕಿ ಬೀಳ್ತಾ ಇದ್ದಂತೆ ಕಂಪ್ಲೇಂಟ್ ನಾಟಕವಾಗಿದ್ದಾಳೆ. ಪ್ರೀತಿಸಿದ ಹುಡುಗಿಯಿಂದಲೇ ಪ್ರಿಯಕರನ ಮೇಲೆ ಕೇಸ್ ದಾಖಲಾಗಿದೆ. ಪ್ರೇಯಸಿಯ ದೂರಿನ ಬೆನ್ನಲ್ಲೇ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಪ್ರಿಯಕರ. ಶಿವರಾಜ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಗೌರಿಬಿದನೂರು ತಾಲೂಕಿನ ವೆಂಕಟಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಲವ್ ಮಾಡಲು ಶಿವರಾಜ್, ಮದುವೆಗೆ ಹೇಮಂತ್. ಮದುವೆಯ ಬಳಿಕ ಶಿವರಾಜ್ ಜೊತೆಗೆ ಯುವತಿ ನವ್ಯಶ್ರೀ ಸಂಪರ್ಕವನ್ನ ಹೊಂದಿದ್ಲು. ಯುವರಾಜ್ ಜೊತೆಗೆ ಖಾಸಗಿ ಕ್ಷಣ ಗೊತ್ತಾಗ್ತಾ ಇದ್ದಂತೆ ಪ್ರಿಯಕರನ ಮೇಲೆಗೆ ದೂರನ್ನ ಕೊಟ್ಟಿದ್ದಾಳೆ. ಅಂದ್ರೆ ಶಿವರಾಜ್ ಜೊತೆಗಿನ ಖಾಸಗಿ ಫೋಟೋಗಳನ್ನ ಯಾವಾಗ ಗಂಡ ನೋಡ್ತಾನೋ ಆ ಸಂದರ್ಭದಲ್ಲಿ ಪ್ರಿಯಕರನ ಮೇಲೆಗೆ ಅಸಭ್ಯ ವರ್ತನೆಯ ಹಿನ್ನೆಲೆಯಲ್ಲಿ ದೂರನ್ನ ದಾಖಲಿಸ್ತಾಳೆ. ನನ್ನ ಗಂಡ ಮಕ್ಕಳನ್ನ ಕೊಲೆ ಬೆದರಿಕೆ ಅಸಭ್ಯ ವರ್ತನೆ ಮಾಡ್ತಿದ್ದಾನೆ ಅಂತ ಹೇಳಿ ದೂರನ್ನ ನೀಡಿದ್ದಾಳೆ. ದೂರು ದಾಖಲು ಬಳಿಕ ವಿಡಿಯೋ ಮಾಡಿ ವಿಷ ಸೇವಿಸಿ ఆత్మహత్యಗೆ యత్నిಸಲಾಗಿದೆ. ఫోన్ చూసి వస్తాను నా మొగుడుతా ఇట్లా అంతా చొప్పిస్తాడరా, నా చంపేస్తాడంట, నా కొడుకు చంపేస్తాడంట, అట్లా ఇట్లా చొప్పిస్తాడమ్మా. నేను ఆపదు మనిషి ఏం లేదమ్మా, వాళ్ళకే కానీ ఎవరికే కానీ నీతి అట్లా చూస్తున్నావు. అమ్మకి అట్లా నీతి అట్లా చూసి ఆవిడతో అమ్మకి అట్లా చూడలేదమ్మా. నీ ఇట్లా పేది వచ్చేది అంతా ఉండలేదమ్మా. ఆవిడ రమ్మంటే పోతుండలేదు. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.